ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರೇ ಈಗ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಏನು ಹೇಳ್ತಾರೆ ನಮ್ಮ ಅಭಿಯಾನದ ಬಗ್ಗೆ, ಜೊತೆಗೆ ಇವತ್ತು ನಡೆದಂತ ಮೀಟಿಂಗ್ ನಲ್ಲಿ ಏನೆಲ್ಲ ಆಯಿತು ಬನ್ನಿ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿತ್ತು, ತಮಗೂ ಗೊತ್ತಿದೆ. ಎಸ್. ಈ ಅಂತರ್ಜಲ ಮಟ್ಟ ಕುಸಿತಾ ಇರೋ ವಿಚಾರಕ್ಕೆ ಸರ್ಕಾರ ಯಾವ ರೀತಿ ಇದನ್ನ ಅಂತರ್ಜಲ ಮಟ್ಟ ಸುಧಾರಿಸಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ನಿರಂತರ ಅಭಿಯಾನ ಮಾಡಿದ್ವಿ. ಹೌದು. ನಮ್ಮ ಅಭಿಯಾನಕ್ಕೆ ನೀವು ಸ್ಪಂದಿಸಿದ್ದೀರಿ, ಇಷ್ಟು ಬೇಗ ಸ್ಪಂದಿಸಿರೋದು ಅಭಿನಂದನಾರ್ಹ ಸರ್. ಮೀಟಿಂಗ್ ಮಾಡಿದಿರಿ, ಮೀಟಿಂಗ್ ಅಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದಿರಿ ಸರ್? ಮುಖ್ಯವಾಗಿ ಅಂತರ್ಜಲ ಮಟ್ಟ ಸುಧಾರಿಸೋದಕ್ಕೆ ಏನೇನು ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ರಿ? ಸರ್, ಇವತ್ತು ಇರುವಂತ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಬರುವಂತ ದಿನಗಳಲ್ಲಿ ನಮಗಿರುವಂತ ಈಗ ಮಾಹಿತಿ ಪ್ರಕಾರ ಬರಗಾಲಕ್ಕೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದ್ದೀವಿ. ನೀರು ಮಳೆ ಕಡಿಮೆ ಆಗ್ಬೋದು ಮತ್ತು ಹಾಗಾಗಿ ಅಂತರ್ಜಲನೂ ಕಡಿಮೆ ಆಗುವಂತ ಸಂದರ್ಭ ಇದೆ. ಇದರಿಂದ ಬರಗಾಲಕ್ಕೆ ಅವಕಾಶಗಳು ಹೆಚ್ಚು ಕಾಣ್ತಾ ಇದಾವೆ ಅಂತೇಳಿ ಪ್ರಿಕಾಷನರಿ ಸ್ಟೆಪ್ಸ್ ತಗೋಬೇಕು ಎಂಬುದು ಸಹಜವಾಗಿ ಸರ್ಕಾರಕ್ಕೆ ಇರತಕ್ಕಂಥ ಒಂದು ವಿಚಾರ. ಆ ದಿಶೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾನು ಎವ್ರಿ 3 months ಒಂದ್ಸಲ ಎಜುಕೇಷನ್ ಇಂಜಿನಿಯರ್ಸ್ SCCS ಮೀಟಿಂಗ್ ರಿವ್ಯೂ ಮಾಡ್ತಾ ಇರ್ತೀನಿ ಪ್ರೋಗ್ರೆಸ್ ಸಲುವಾಗಿ. ಹಂಗಾಗಿ ಇವತ್ತು ಅದೇ ಮೀಟಿಂಗ್ ನಲ್ಲಿ ಅತಿ ಮುಖ್ಯವಾಗಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರ್ತಕ್ಕಂಥಕ್ಕೆ ನಾವು ನಮ್ಮ IIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರೊಫೆಸರ್ಸ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ರೆವಿನ್ಯೂ ಇಲಾಖೆಯಿಂದ ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಗ್ರೌಂಡ್ ರಿಯಾಲಿಟಿ ನೋಡೋ ಎಕ್ಸ್ಪರ್ಟ್ಸ್ ಎಲ್ಲ ಕರೆಸಿ ನಮ್ಮ ಇಂಜಿನಿಯರ್ಸ್ಗೆಲ್ಲ ಈ ಬರುವಂತ ವರ್ಷದಲ್ಲಿ ಆಗುವಂತ ಪ್ರಿಡಿಕ್ಷನ್ಸ್ ಏನಿದೆ, ವೆದರ್ ಪ್ರಿಡಿಕ್ಷನ್ಸ್, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡೆದಿವಿ ಎಲ್ಲ. ಆದ ನಂತರ ನಾನು ಅವ್ರಿಗೆಲ್ಲ ಹೇಳಿದೆ, ಈ ವರ್ಷ ಈ ರೀತಿಯಾದಂಥ ಪರಿಸ್ಥಿತಿನೇ ವೆದರ್ ರಿಪೋರ್ಟ್ ನಲ್ಲಿ ಇದೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಗ್ರೌಂಡ್ ವಾಟರ್ನ ಕಾಪಾಡುವಂತ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ. ಕರೆಕ್ಟ್ ಸರ್. ಅದಕ್ಕಾಗಿ ಇವತ್ತು ಇರುವಂತ ಕೆರೆಗಳು, ನಮ್ದೇನು ಮೈನ್ ಇರಿಗೇಷನ್ ನಲ್ಲಿ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆರೆಗಳು, ಇರುವಂತ ಡ್ಯಾಮ್ಸ್ ಮತ್ತು ಚೆಕ್ ಡ್ಯಾಮ್ಸ್, ಕಿಂಡೀಸ್, ಬೀಜ್ ಕಮ್ ಬ್ಯಾರೇಜಸ್ ಇವೆಲ್ಲವನ್ನು ಸಹಿತ ನಾವು ಇಮಿಡಿಯೇಟ್ಲಿ ನಿಮಗೆ ಡಿವಿಷನ್ ವೈಸ್ ನೀವು ನಿಮ್ಮ ಸ್ಟಾಫ್ ವಿತಿನ್ 4 days ನಲ್ಲಿ ಎಲ್ಲ ಕಡೆ ನೀವು ತಿರುಗಾಡಿ, ಅಲ್ಲಿಂದ ನಮ್ಗೆ ವಾಟ್ಸಪ್ ಗ್ರೂಪ್ ನಲ್ಲಿ ನಮಗೂ ಎಲ್ಲರಿಗೂ ನಿಮಗೂ ಮಾಹಿತಿ ಎಲ್ಲ ಅಧಿಕಾರಿಗಳಿಗೆ ಇರಬೇಕು ಮಾಡಿ. ಎಲ್ಲೆಲ್ಲಿ ಹೋದ ವರ್ಷ ಹೆಚ್ಚು ಮಳೆ ಆಗೋದಿಲ್ಲ ಅಂದ್ರೆ ಅನೇಕ ಕಡೆ ಲೀಕೇಜಸ್ ಆದವು ನಮ್ಮ ಕೆರೆಗಳು, ಅನೇಕ ಕಡೆ ನಮ್ಮ ಕಿಂಡಿಗಳು, ಚೆಕ್ ಡ್ಯಾಮ್ಸ್ 12,000 ವರ್ಕ್ಸ್ ಇದಾವೆ ನಮ್ಗೆಲ್ಲ ಕಡೆ, ಆಣೆಕಟ್ಟುಗಳು, ಚೆಕ್ ಡ್ಯಾಮ್ಸ್ ಎಲ್ಲ. ಕೆಲವು ಕಡೆ ಹೆವಿ ರೇನ್ ಆಗೋದ್ರಿಂದ ವಾಟರ್ ಸೋರಿ ಹೋಗ್ಯದ ಆಕ್ಚುಲಿ. ಸೊ ಅದಕ್ಕೆ ಈ ವರ್ಷ ಆಗುವಂತ ಪರಿಸ್ಥಿತಿ ನಾವು ನಿಭಾಯಿಸಲಿಕ್ಕೆ ಏನೇನು ಬೇಕಾಗ್ತದೆ ಇಮಿಡಿಯೇಟ್ಲಿ ರಿಪೇರ್ಸ್, ಇಮಿಡಿಯೇಟ್ಲಿ ಕೆರೆಗಳ ಲೀಕೇಜ್ ಆಗಿರ್ತಕ್ಕಂಥ ಪ್ಲಗ್ ಮಾಡಬೇಕು. ಮತ್ತು ಅನೇಕ ಕೆರೆಗಳಿಗೆ ನಮಗೆ ಇತ್ತೀಚಿನ ಕಾಲದಲ್ಲಿ ಲೇಔಟ್ಗಳು ಮತ್ತೊಂದು ಬಂದು ನ್ಯಾಚುರಲ್ ಆಗಿ ಕೆರೆಗೆ ಮಳೆ ಬಂದಾಗ ಬರೋ ನೀರ್ತಕ್ಕಂಥ ದಾರಿಗಳೆಲ್ಲ ಬಂದಾಗ್ಯಾವ. ಅದನ್ನ ಬಹಳ ಐಡೆಂಟಿಫೈ ಮಾಡ್ತಾ ಇದೀವಿ ನಾವು 2-3 ವರ್ಷದಿಂದ. ಅಷ್ಟೇ ನಾವು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಒಂದು ವಿಶೇಷ ಅಭಿಯಾನವನ್ನ ಮಾಡ್ತು. ನೀವು ಇವತ್ತು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಅನ್ನುವಂತೆ ನಮ್ಮ ವರದಿಗೆ ಎಚ್ಚೆತ್ಕೊಂಡು ಆಲ್ರೆಡಿ ಮೀಟಿಂಗ್ ಮಾಡಿಬಿಟ್ಟಿದ್ದೀರಿ ಸರ್. ಸೊ ನಮ್ಮ ಅಭಿಯಾನದ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಹಳ ಒಳ್ಳೇದಿದೆ, ಯಾಕಂದ್ರೆ ಇಡೀ ರಾಜ್ಯಕ್ಕೆ ಅನುಕೂಲವಾಗುವಂತ ಒಂದು ಅಭಿಯಾನ ಇದು ಯಶಸ್ವಿಯಾಗಿ ನಡಿಬೇಕು. ಈಗ ನಿಮ್ಮ ಮಾರ್ಗದರ್ಶನ ಸಹಿತ ಸಹಜವಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಿಕ್ಕೆ ಸಹಜ ಆಗ್ತದೆ. ಮತ್ತೆ ನಾನಂತೂ ಮಿನಿಸ್ಟರ್ ಆದ್ರೆ ಎವ್ರಿ 3 months ಅಂತೂ ಈ ರೀತಿ ಆಲ್ ಡಿವಿಷನಲ್ ಎಜುಕೇಷನ್ ಇಂಜಿನಿಯರ್ಸ್ SCCS ಮೀಟಿಂಗ್ ಮಾಡಿ ವರ್ಕ್ ಪ್ರೋಗ್ರೆಸ್ ನಾವು ರಿವ್ಯೂ ಮಾಡ್ತಿರ್ತೀನಿ. ಈಗ 10 o'clock ಕುಂತ್ಕೊಂಡು 5:30 ತನಕ ಮಾಡಿದ್ದೀನಿ ನಾನು. ನಮ್ಮ ಆಫೀಸ್ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ ಹೇಳಿ ಅದು KR ಸರ್ಕಲ್ ಆಫೀಸ್ನಲ್ಲೇ ಮಾಡ್ತೀನಿ ಮೀಟಿಂಗ್ಗಳು ಮಾಡಿ. ಎವ್ರಿ ಡಿವಿಷನ್ ವೈಸು ಎಲ್ಲ ಸಬ್ ಡಿವಿಷನ್ ವೈಸು ಎಲ್ಲ ಅಸಿಸ್ಟೆಂಟ್ ಎಜುಕೇಷನ್ ಇಂಜಿನಿಯರ್ಸ್ ಎಲ್ಲ ಆನ್ಲೈನ್ ನಲ್ಲಿ ಇರ್ತಾರೆ. ಇಲ್ಲಿ ಎಜುಕೇಷನ್ ಇಂಜಿನಿಯರ್ CEs ಇರ್ತಾರೆ. ಎಲ್ಲೆಲ್ಲಿ ಯಾರ್ದು ಇನ್ಫಾರ್ಮೇಶನ್ ಬೇಕೋ ಅಲ್ಲಿ ಅವ್ರ ಕಡೆಯಿಂದ ವಿಡಿಯೋ ಕಾನ್ಫರೆನ್ಸ್ ಸಹಿತ ಅವ್ರ ಜೊತೆಲಿ ಮಾತಾಡ್ತೀವಿ. ಸೊ ಹೀಗಾಗಿ ಮಾರ್ನಿಂಗ್ಲಿಂದ ಈವ್ನಿಂಗ್ ತನಕ ಮಾಡಿದ್ವಿ. ಸ್ವಲ್ಪ ನೀವು ಹೇಳಿದಂಗೆ ಅಭಿಯಾನಗಳು ನಡೆಯೋದ್ರ ಮುಖಾಂತರ ಏನಂದ್ರೆ ಜನರು ಎಚ್ಚೆತ್ತುಕೊಳ್ತಾರೆ. ಅದಕ್ಕಾಗಿ ನಾವು ಸ್ಕೀಮ್ ಒಂದು ಮಾಡಿ ವಾಟರ್ ಈಸ್ ಫ್ಯೂಚರ್, ನೀರಿದ್ರೆ ನಾಳೆ ಅಂತೇಳಿ ಅದನ್ನ ಸಹಿತ ಎಲ್ಲ ಕಡೆ ನಾವು ಜನರಿಗೆ ಅರಿವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಪ್ಯಾಂಪ್ಲೆಟ್ಸು, ರೇಡಿಯೋ ಮುಖಾಂತರ, ಟಿವಿಗಳ ಮುಖಾಂತರ ಅದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಇದು ಮಾಡ್ತಾ ಇದ್ವಿ. ಅದರ ಬಗ್ಗೆ ಅರಿವು ಎಲ್ಲರಿಗೂ ಮಾಹಿತಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರೇ ಈಗ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಏನು ಹೇಳ್ತಾರೆ ನಮ್ಮ ಅಭಿಯಾನದ ಬಗ್ಗೆ, ಜೊತೆಗೆ ಇವತ್ತು ನಡೆದಂತ ಮೀಟಿಂಗ್ ನಲ್ಲಿ ಏನೆಲ್ಲ ಆಯಿತು ಬನ್ನಿ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಸರ್ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿತ್ತು, ತಮಗೂ ಗೊತ್ತಿದೆ. ಎಸ್. ಈ ಅಂತರ್ಜಲ ಮಟ್ಟ ಕುಸಿತಾ ಇರೋ ವಿಚಾರಕ್ಕೆ ಸರ್ಕಾರ ಯಾವ ರೀತಿ ಇದನ್ನ ಅಂತರ್ಜಲ ಮಟ್ಟ ಸುಧಾರಿಸಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ನಿರಂತರ ಅಭಿಯಾನ ಮಾಡಿದ್ವಿ. ಹೌದು. ನಮ್ಮ ಅಭಿಯಾನಕ್ಕೆ ನೀವು ಸ್ಪಂದಿಸಿದ್ದೀರಿ, ಇಷ್ಟು ಬೇಗ ಸ್ಪಂದಿಸಿರೋದು ಅಭಿನಂದನಾರ್ಹ ಸರ್. ಮೀಟಿಂಗ್ ಮಾಡಿದಿರಿ, ಮೀಟಿಂಗ್ ಅಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದಿರಿ ಸರ್? ಮುಖ್ಯವಾಗಿ ಅಂತರ್ಜಲ ಮಟ್ಟ ಸುಧಾರಿಸೋದಕ್ಕೆ ಏನೇನ್ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ರಿ? ಸರ್, ಇವತ್ತು ಇರುವಂತ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಬರುವಂತ ದಿನಗಳಲ್ಲಿ ನಮಗಿರುವಂತ ಈಗ ಮಾಹಿತಿ ಪ್ರಕಾರ ಆ, ಬರಗಾಲಕ್ಕೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದ್ದೀವಿ. ನೀರು ಮಳೆ ಕಡಿಮೆ ಆಗ್ಬೋದು ಮತ್ತು ಹಾಗಾಗಿ ಅಂತರ್ಜಲನೂ ಕಡಿಮೆ ಆಗುವಂತ ಸಂದರ್ಭ ಇದೆ. ಇದರಿಂದ ಬರಗಾಲಕ್ಕೆ ಅವಕಾಶಗಳು ಹೆಚ್ಚು ಕಾಣ್ತಾ ಇದಾವೆ ಅಂತೇಳಿ ಪ್ರಿಕಾಷನರಿ ಸ್ಟೆಪ್ಸ್ ತಗೋಬೇಕು ಎಂಬುದು ಸಹಜವಾಗಿ ಸರ್ಕಾರಕ್ಕೆ ಇರತಕ್ಕಂಥ ಒಂದು ವಿಚಾರ. ಸೊ ಆ ದಿಶೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾನು ಎವ್ರಿ 3 months ಒಂದ್ಸಲ ಎಜುಕೇಷನ್ ಇಂಜಿನಿಯರ್ಸ್ SC/CS ಮೀಟಿಂಗ್ ರಿವ್ಯೂ ಮಾಡ್ತಾ ಇರ್ತೀನಿ ಪ್ರೋಗ್ರೆಸ್ ಸಲುವಾಗಿ. ಹಂಗಾಗಿ ಇವತ್ತು ಅದೇ ಮೀಟಿಂಗ್ ನಲ್ಲಿ ಅತಿ ಮುಖ್ಯವಾಗಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರ್ತಕ್ಕಂಥಕ್ಕೆ ನಾವು ನಮ್ಮ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರೊಫೆಸರ್ಸ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ರೆವಿನ್ಯೂ ಇಲಾಖೆಯಿಂದ ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಗ್ರೌಂಡ್ ರಿಯಾಲಿಟಿ ನೋಡೋ ಎಕ್ಸ್ಪರ್ಟ್ಸ್ ಎಲ್ಲ ಕರೆಸಿ ನಮ್ಮ ಇಂಜಿನಿಯರ್ಸ್ಗೆಲ್ಲ ಈ ಬರುವಂತ ವರ್ಷದಲ್ಲಿ ಆಗುವಂತ ಪ್ರಿಡಿಕ್ಷನ್ಸ್ ಏನಿದೆ, ವೆದರ್ ಪ್ರಿಡಿಕ್ಷನ್ಸ್, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡೆದಿವಿ ಎಲ್ಲ. ಆದ ನಂತರ ನಾನು ಅವ್ರಿಗೆಲ್ಲ ಹೇಳಿದೆ, ಈ ವರ್ಷ ಈ ರೀತಿಯಾದಂಥ ಪರಿಸ್ಥಿತಿನೇ ವೆದರ್ ರಿಪೋರ್ಟ್ ನಲ್ಲಿ ಇದೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಗ್ರೌಂಡ್ ವಾಟರ್ನ ಕಾಪಾಡುವಂತ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ. ಕರೆಕ್ಟ್ ಸರ್. ಅದಕ್ಕಾಗಿ ಇವತ್ತು ಇರುವಂತ ಕೆರೆಗಳು, ನಮ್ದೇನು ಮೈನಿಗೇಷನ್ ನಲ್ಲಿ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆರೆಗಳು, ಇರುವಂತ ಡ್ಯಾಮ್ಸು ಮತ್ತು ಚೆಕ್ ಡ್ಯಾಮ್ಸು, ಕಿಂಡೀಸು, ಬೀಚ್ ಕಮ್ ಬ್ಯಾರೇಜಸ್ ಇವೆಲ್ಲವನ್ನು ಸಹಿತ ನಾವು ಇಮಿಡಿಯೇಟ್ಲಿ ನಿಮಗೆ ಡಿವಿಷನ್ ವೈಸ್ ನೀವು ನಿಮ್ಮ ಸ್ಟಾಫ್ ವಿತಿನ್ 4 days ನಲ್ಲಿ ಎಲ್ಲ ಕಡೆ ನೀವು ತಿರುಗಾಡಿ, ಅಲ್ಲಿಂದ ನಮ್ಗೆ ವಾಟ್ಸಪ್ ಗ್ರೂಪ್ ನಲ್ಲಿ ನಮಗೂ ಎಲ್ಲರಿಗೂ ನಿಮಗೂ ಮಾಹಿತಿ ಎಲ್ಲ ಅಧಿಕಾರಿಗಳಿಗೆ ಇರಬೇಕು ಮಾಡಿ. ಎಲ್ಲೆಲ್ಲಿ ಹೋದ ವರ್ಷ ಹೆಚ್ಚು ಮಳೆ ಆಗೋದಿಲ್ಲ ಅಂದ್ರೆ ಅನೇಕ ಕಡೆ ಲೀಕೇಜಸ್ ಆದವು ನಮ್ಮ ಕೆರೆಗಳು, ಅನೇಕ ಕಡೆ ನಮ್ಮ ಕಿಂಡಿಗಳು, ಚೆಕ್ ಡ್ಯಾಮ್ಸು 12,000 ವರ್ಕ್ಸ್ ಇದಾವೆ ನಮ್ಗೆಲ್ಲ ಕಡೆ, ಆಣೆಕಟ್ಟುಗಳು, ಚೆಕ್ ಡ್ಯಾಮ್ಸ್ ಎಲ್ಲ. ಕೆಲವು ಕಡೆ ಹೆವಿ ರೇನ್ ಆಗೋದ್ರಿಂದ ವಾಟರ್ ಸೋರಿ ಹೋಗ್ಯದ ಆಕ್ಚುಲಿ. ಸೊ ಅದಕ್ಕೆ ಈ ವರ್ಷ ಆಗುವಂತ ಪರಿಸ್ಥಿತಿ ನಾವು ನಿಭಾಯಿಸಲಿಕ್ಕೆ ಏನೇನು ಬೇಕಾಗ್ತದೆ ಇಮಿಡಿಯೇಟ್ಲಿ ರಿಪೇರ್ಸ್, ಇಮಿಡಿಯೇಟ್ಲಿ ಕೆರೆಗಳ ಲೀಕೇಜ್ ಆಗಿರ್ತಕ್ಕಂಥ ಪ್ಲಗ್ ಮಾಡಬೇಕು. ಮತ್ತು ಅನೇಕ ಕೆರೆಗಳಿಗೆ ನಮಗೆ ಇತ್ತೀಚಿನ ಕಾಲದಲ್ಲಿ ಲೇಔಟ್ಗಳು ಮತ್ತೊಂದು ಬಂದು ನ್ಯಾಚುರಲ್ ಆಗಿ ಕೆರೆಗೆ ಮಳೆ ಬಂದಾಗ ನೀರ್ತಕ್ಕಂಥ ದಾರಿಗಳೆಲ್ಲ ಬಂದಾಗ್ಯಾವ. ಅದನ್ನ ಬಹಳ ಐಡೆಂಟಿಫೈ ಮಾಡ್ತಾ ಇದೀವಿ ನಾವು 2-3 ವರ್ಷದಿಂದ. ಅಷ್ಟೇ ನಾವು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಒಂದು ವಿಶೇಷ ಅಭಿಯಾನವನ್ನ ಮಾಡ್ತು. ನೀವು ಇವತ್ತು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಅನ್ನುವಂತೆ ನಮ್ಮ ವರದಿಗೆ ಎಚ್ಚೆತ್ಕೊಂಡು ಆಲ್ರೆಡಿ ಮೀಟಿಂಗ್ ಮಾಡಿಬಿಟ್ಟಿದ್ದೀರಿ ಸರ್. ಸೊ ನಮ್ಮ ಅಭಿಯಾನದ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಹಳ ಒಳ್ಳೇದಿದೆ, ಯಾಕಂದ್ರೆ ಇಡೀ ರಾಜ್ಯಕ್ಕೆ ಅನುಕೂಲವಾಗುವಂತ ಒಂದು ಅಭಿಯಾನ ಇದು ಯಶಸ್ವಿಯಾಗಿ ನಡಿಬೇಕು. ಈಗ ನಿಮ್ಮ ಮಾರ್ಗದರ್ಶನ ಸಹಿತ ಸಹಜವಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾನಂತೂ ಮಿನಿಸ್ಟರ್ ಆದ್ರೆ ಎವ್ರಿ 3 months ಅಂತೂ ಈ ರೀತಿ ಆಲ್ ಡಿವಿಷನಲ್ ಎಜುಕೇಷನ್ ಇಂಜಿನಿಯರ್ಸ್ SC/CS ಮೀಟಿಂಗ್ ಮಾಡಿ ವರ್ಕ್ ಪ್ರೋಗ್ರೆಸ್ ನಾವು ರಿವ್ಯೂ ಮಾಡ್ತಿರ್ತೀನಿ. ಈಗ 10 o'clock ಕುಂತ್ಕೊಂಡು 5:30 ತನಕ ಮಾಡಿದ್ದೀನಿ ನಾನು. ನಮ್ಮ ಆಫೀಸ್ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ ಹೇಳಿ ಅದು KR ಸರ್ಕಲ್ ಆಫೀಸ್ನಲ್ಲೇ ಮಾಡ್ತೀನಿ ಮೀಟಿಂಗ್ಗಳು ಮಾಡಿ. ಎವ್ರಿ ಡಿವಿಷನ್ ವೈಸು ಎಲ್ಲ ಸಬ್ ಡಿವಿಷನ್ ವೈಸು ಎಲ್ಲ ಅಸಿಸ್ಟೆಂಟ್ ಎಜುಕೇಷನ್ ಇಂಜಿನಿಯರ್ಸ್ ಎಲ್ಲ ಆನ್ಲೈನ್ ನಲ್ಲಿ ಇರ್ತಾರೆ. ಇಲ್ಲಿ ಎಜುಕೇಷನ್ ಇಂಜಿನಿಯರ್ CEs ಇರ್ತಾರೆ. ಎಲ್ಲೆಲ್ಲಿ ಯಾರ್ದು ಇನ್ಫಾರ್ಮೇಶನ್ ಬೇಕು ಅಲ್ಲಿ ಅವ್ರ ಕಡೆಯಿಂದ ವಿಡಿಯೋ ಕಾನ್ಫರೆನ್ಸ್ ಸಹಿತ ಅವ್ರ ಜೊತೆಲಿ ಮಾತಾಡ್ತೀವಿ. ಸೊ ಹಿಂಗಾಗಿ ಮಾರ್ನಿಂಗ್ಲಿಂದ ಈವ್ನಿಂಗ್ ತನಕ ಮಾಡಿದ್ವಿ. ಸ್ವಲ್ಪ ನೀವು ಹೇಳಿದಂಗೆ ಅಭಿಯಾನಗಳು ನಡೆಯೋದ್ರ ಮುಖಾಂತರ ಏನಂದ್ರೆ ಜನರು ಎಚ್ಚೆತ್ತುಕೊಳ್ತಾರೆ. ಅದಕ್ಕಾಗಿ ನಾವು ಸ್ಕೀಮ್ ಒಂದು ಮಾಡಿ, ವಾಟರ್ ಈಸ್ ಫ್ಯೂಚರ್, ನೀರಿದ್ರೆ ನಾಳೆ ಅಂತೇಳಿ, ಅದನ್ನ ಸಹಿತ ಎಲ್ಲ ಕಡೆ ನಾವು ಜನರಿಗೆ ಅರಿವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಪ್ಯಾಂಪ್ಲೆಟ್ಸು, ರೇಡಿಯೋ ಮುಖಾಂತರ, ಟಿವಿಗಳ ಮುಖಾಂತರ ಅದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅದರ ಬಗ್ಗೆ ಅರಿವು ಎಲ್ಲರಿಗೂ ಮಾಹಿತಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.